ರಸ್ತೆಯಲ್ಲಿ ಗುಂಡಿ ಇದೆಯೋ, ಗುಂಡಿಯ ನಡುವೆ ರಸ್ತೆ ಇದೆಯೋ, ವಾಹನ ಸವಾರರು ಹುಡುಕಾಡೋ ಹಂಗಾಗಿದೆ. ಎಷ್ಟೋ ಜನರು ದಿನನಿತ್ಯ ಸರ್ಕಸ್ ಮಾಡ್ತಾ ಇದ್ದಾರೆ. ಒಂಥರ ಅಡ್ವೆಂಚರ್ ಆಗಿ ಹೋಗ್ಬಿಟ್ಟಿದೆ ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಪ್ರಯಾಣ ಮಾಡೋದು. ಮುಖ್ಯ ರಸ್ತೆಗಳು ಕೂಡ ಗುಂಡಿಗಳಿಂದ ತುಂಬ ಹೋಗಿದ್ದಾವೆ. ಜನರು ಒಂಥರ ಸಾಹಸ ಮಾಡ್ಕೊಂಡು ಹೋಗಿ ಆಫೀಸ್ ತಲುಪೋದು, ಆಫೀಸಿಂದ ಮನೆಗೆ ಬರೋದಾಗಿದೆ. ಪ್ರತಿನಿತ್ಯ ಬೆಳಗ್ಗೆ ಆದರೆ ಮಳೆ, ಸಂಜೆ ಆದರೆ ಮಳೆ. ಈ ಮಳೆಯಲ್ಲಿ ಗುಂಡಿಗಳೆಲ್ಲಿದ್ದಾವೆ, ಎಷ್ಟು ನೀರು ನಿಂತಿದೆ ಅನ್ನೋದು ಗೊತ್ತಾಗದೆ ಎಷ್ಟೋ ಜನ ರಸ್ತೆಗಳಲ್ಲಿ ಬಿದ್ದು ಕೈಕಾಲು ಮುರ್ಕೋತಾ ಇದ್ದಾರೆ. ಬೆಂಗಳೂರು ಉಸ್ತುವಾರಿ DK ಶಿವಕುಮಾರ್ ಅವರು ಇದರ ಬಗ್ಗೆ ಕೇಳಿದ್ರೆ, ನಾನು ದೆಹಲಿ ಪ್ರವಾಸ ಮಾಡಿ ಬಂದಿದ್ದೀನಿ, ಅಲ್ಲಿ ಪ್ರಧಾನಮಂತ್ರಿಗಳ ನಿವಾಸದ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿದಾವೆ ಗೊತ್ತಾ, ಅದನ್ನು ಮಾಧ್ಯಮದವರು ಪರಿಶೀಲನೆ ಮಾಡಬೇಕು. ನಾವು 5,000 ಗುಂಡಿಗಳನ್ನ ಮುಚ್ಚಬೇಕಾಗಿದೆ, ಮುಚ್ತಾ ಇದ್ದೀವಿ. ದಿನಕ್ಕೆ ಪ್ರತಿ ಪಾಲಿಕೆಯಲ್ಲಿ 200 ಗುಂಡಿ ರೀತಿ 1,000 ಗುಂಡಿಗಳನ್ನು ಪ್ರತಿದಿನ ಮುಚ್ಚಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಅಸಲಿ ಸಮಸ್ಯೆ ಏನು? ಸಮಸ್ಯೆಗಳು ಇಲ್ಲಿ ಎರಡಿದೆ. ಒಂದು ಟೆಂಪ್ರವರಿ, ಇನ್ನೊಂದು ಪರ್ಮನೆಂಟ್ ಸಮಸ್ಯೆ. ಟೆಂಪ್ರವರಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಗುಂಡಿಗಳನ್ನ ಮುಚ್ಚುವಂತ ರೀತಿ ಇದೆಯಲ್ಲ, ಅದು ಸರಿ ಇಲ್ಲ. ಗುಂಡಿಗಳನ್ನ ಹೇಗೆ ಮುಚ್ಚಬೇಕು, ಅದಕ್ಕೆ ಇಂಜಿನಿಯರ್ಗಳು ಕರೆಕ್ಟಾಗಿ ಗಮನಿಸ್ತಾ ಇದ್ದಾರಾ, ಏನನ್ನ ಹಾಕಿ ಮುಚ್ಚುತ್ತಾ ಇದ್ದಾರೆ, ಅದು 2 ದಿನಕ್ಕೆ ಮತ್ತೆ ಕಿತ್ಕೊಂಡ್ ಬರುತ್ತಲ್ವಾ, ಇದನ್ನ ಅರ್ಥ ಮಾಡ್ಕೋತಾ ಇಲ್ಲ. ಇದನ್ನ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ ಕೂಡ. ನಿಮಗೆ ಹೇಗೆ ಈ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅನ್ನೋದು ಗೊತ್ತಿಲ್ವಾ, ಎಂಜಿನಿಯರ್ಗಳಿಲ್ವಾ, ಇದು ಸೈಂಟಿಫಿಕ್ ಅಲ್ಲ, ಬೇಕಾಬಿಟ್ಟಿ ಮುಚ್ಚುತ್ತಾ ಇದಾರೆ, ಏನ್ ಹಾಕ್ತಾ ಇದೀರಾ ನೀವು ಗುಂಡಿಗಳಿಗೆ, ಇದನ್ನ ಎಚ್ಚರಿಸಿದ್ರು ಕೂಡ ಸರ್ಕಾರ ಎಚ್ಚೆತ್ಕೊಂಡಂಗೆ ಕಾಣ್ತಾ ಇಲ್ಲ. ಪರ್ಮನೆಂಟ್ ಸಮಸ್ಯೆ ಏನು ಅಂದ್ರೆ, ಈ ವರ್ಷ ಮಳೆಗಾಲ ಹೆಚ್ಚಿದೆ, ಮಳೆ ನಿರಂತರವಾಗಿ ಬೆಂಗಳೂರಲ್ಲೂ ಸುರಿತಾ ಇದೆ, ಯಾವುದೋ ಮಲೆನಾಡು ಭಾಗದಲ್ಲಿ ಮಳೆ ಸುರಿತಾ ಇದೆ. ಈ ಕಾರಣ ನೀವು ದಿನಕ್ಕೆ 1000 ಗುಂಡಿ ಮುಚ್ಚುತ್ತಾ ಇದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತೆ 1000 ಗುಂಡಿ ಪ್ರತಿದಿನ ಸೃಷ್ಟಿ ಆಗ್ತಾ ಇದಾವೆ. ಅಂದ್ರೆ ನೀವು ಗುಂಡಿನ ನಿರಂತರವಾಗಿ ಮುಚ್ಚುತ್ತಾನೆ ಇರಬೇಕು, ಎಲ್ಲಿವರೆಗೂ ಮಳೆ ನಿಲ್ಲೋದಿಲ್ವೋ ಅಲ್ಲಿವರೆಗೂ ಮುಚ್ಚುತ್ತಾನೆ ಇರಬೇಕು. ನೀವೇನೋ ಇವತ್ತು 1000 ಗುಂಡಿ ಮುಚ್ಚಿದ್ದೀನಿ, ನಾಳೆ 1000, ನಾಡಿದ್ದು 1000, 5,000 ಗುಂಡಿ ಇತ್ತು, 7,000 ಗುಂಡಿ ಇತ್ತು, ಮುಚ್ಚಿಬಿಟ್ಟಿದೀವಿ, ಒಂದು ವಾರದಲ್ಲಿ ಮುಗಿದೋಯ್ತು ಅಂತ ಅನ್ಕೊಂಡ್ರೆ ಮತ್ತೆ 7,000 ಗುಂಡಿ ಕ್ರಿಯೇಟ್ ಆಗ್ತಾ ಇದಾವೆ. ಅದರಲ್ಲೂ ಟೆಂಪ್ರವರಿ ಸಮಸ್ಯೆ ನಾನು ನಿಮಗೆ ಮೊದಲೇ ಹೇಳಿದೆ. ನೀವು ಗುಂಡಿ ಮುಚ್ತಾ ಇರುವಂಥ ಅವತಾರ ಯಾವ ಥರ ಇದೆ ಅಂದರೆ, ಆ ಗುಂಡಿ ಮುಚ್ಚಿದ 2 ದಿನದಲ್ಲಿ ಕಿತ್ಕೊಂಬಂದು ಮತ್ತೆ ಅದೇ ರೀತಿ ಆಗಿರುತ್ತೆ. ಮತ್ತೆ ನೀವು ಇಡೀ ಬೆಂಗಳೂರಿನಾದ್ಯಂತ ಗುಂಡಿಗಳಿದ್ದಾವೆ, ನೀವು ಎಷ್ಟನ್ನು ಗುರುತಿಸ್ತಾ ಇದ್ದೀರೋ, ಎಷ್ಟನ್ನು ಮುಚ್ತಾ ಇದ್ದೀರೋ ಗೊತ್ತಿಲ್ಲ. ಬೆಂಗಳೂರು ಎಷ್ಟು ವಿಸ್ತಾರವಾಗಿದೆ, ಬೆಂಗಳೂರಿನ ಪ್ರತಿ ರಸ್ತೆಯಲ್ಲೂ ಗುಂಡಿಗಳಿದ್ದಾವೆ. ಬಹುತೇಕ 95% ರಸ್ತೆಗಳಲ್ಲಿ ಗುಂಡಿಗಳಿದ್ದಾವೆ. ನೀವು ಗುಂಡಿ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತಿದ್ದೀರೋ ಗೊತ್ತಿಲ್ಲ. ಬಹುಶಃ ಅದರಲ್ಲಿ ನಿಮಗೆ 2 ಅಡಿ ಆಳ ಅಥವಾ 4 ಅಡಿ ಅಗಲ ಇರಬೇಕು ಅನ್ನೋ ಗೊತ್ತಿಲ್ಲ. ಆದರೆ ಸಣ್ಣ ಸಣ್ಣ ಗುಂಡಿ ಕೂಡ ಜೀವವನ್ನು ಬಲಿ ಪಡ್ಕೊಳ್ಳೋ ಮಟ್ಟಿಗಿದ್ದಾವೆ. ಯಾಕೆಂದ್ರೆ ನೀರು ಅಷ್ಟು ನಿಂತಿರುತ್ತೆ, ಪ್ರತಿದಿನ ಮಳೆ ಬರುತ್ತೆ, ಗುಂಡಿಗಳು ತುಂಬ ನೀರು ನಿಂತಿರುತ್ತೆ. ಯಾವುದೋ ಬೈಕು, ಸ್ಕೂಟಿ ಅಂತ ಗಾಡಿಗಳಲ್ಲಿ ಹೋಗ್ತಾ ಇದ್ರೆ ಅದು ಅದರ ಅಡಿಗೆ ಸಿಕ್ಕಾಕೊಂಡ್ರೆ ಬೀಳೋದೆ, ಬಿದ್ದ ಮೇಲೆ ಕೈಕಾಲು ಮುರಿಯುತ್ತೋ ಅಥವಾ ಪ್ರಾಣನೇ ಹೋಗುತ್ತೋ ಗೊತ್ತಿಲ್ಲ. ಇದು ಸರ್ಕಾರದ ಜವಾಬ್ದಾರಿ. ಇದನ್ನ ಮಾಡಿದೀವಿ, ಮುಗಿಸಿದೀವಿ, ನಾವು ದಿನಕ್ಕೆ ಇಷ್ಟು ಮಾಡ್ತಾ ಇದೀವಿ, ಅಷ್ಟು ಕೊಡ್ತಾ ಇದೀವಿ ಅಂತ ಲೆಕ್ಕ ಕೊಟ್ರೆ ಒಂದ್ ಕಡೆ ಸೈಂಟಿಫಿಕ್ ಆಗೂ ಮಾಡ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ನೀವು ನಿರಂತರವಾಗಿ ಇದನ್ನ ಮಾಡಬೇಕಾದಂಥ ಕೆಲಸವನ್ನ ಅತ್ಯಂತ ನಿಧಾನವಾಗಿ ಮಾಡ್ತಾ ಇದ್ದೀರಾ. ಇದರಿಂದ ಬೆಂಗಳೂರು ಅನ್ನುವಂಥ IT ಸಿಟಿ, ಸಿಲಿಕಾನ್ ಸಿಟಿ, ಬೆಂಗಳೂರನ್ನ ಸೆಕೆಂಡ್ ಕ್ಯಾಪಿಟಲ್ ಮಾಡಬೇಕು ಅಂತ ನರೇಂದ್ರ ಮೋದಿ ಅವ್ರಿಗೆ ಹೋಗ್ಬಿಟ್ಟು ನೀವು ರಿಕ್ವೆಸ್ಟ್ ಕೊಟ್ಟೆ ವೇದಿಕೆಯಲ್ಲಿ ಅಂದ್ರೆ ಹಳದಿ ಮಾರ್ಗ ಮೆಟ್ರೋ ಉದ್ಘಾಟನೆಯಲ್ಲಿ. ಆದ್ರೆ ಈ ಥರ ಸಿಟಿನ ಇಟ್ಕೊಂಡು ರಿಕ್ವೆಸ್ಟ್ ಕೊಟ್ಟರೆ ಈ ಬೆಂಗಳೂರಲ್ಲಿ ನೆಲೆ ಊರಬೇಕಾದಂಥ ಕಂಪ್ನಿಗಳು ಹೈದರಾಬಾದ್ ಕಡೆ ಹೋಗ್ತಾ ಇದ್ದಾವೆ. ಅಲ್ಲಿನ ರಸ್ತೆಗಳು ಚೆನ್ನಾಗಿದೆ, ಅಲ್ಲಿನ ಮೂಲಭೂತ ಸೌಕರ್ಯ ಚೆನ್ನಾಗಿದೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾವೆ. ಸೊ ಬೆಂಗಳೂರು ಅಂತ ಸಿಟಿಗೆ ಮೂಲಭೂತ ಸೌಕರ್ಯನ ಕೊಡೋಕ್ಕಾಗಲಿಲ್ಲ ಅಂದರೆ, ಬೆಂಗಳೂರು ಉಸ್ತುವಾರಿಯಾಗಿದ್ದುಕೊಂಡು DCM ಅವರು ಬೆಂಗಳೂರಿನ ಬಗ್ಗೆ ಕನಸಿದೆ, ಬ್ರ್ಯಾಂಡ್ ಬೆಂಗಳೂರು, ಬೆಸ್ಟ್ ಬೆಂಗಳೂರು, ವೇಸ್ಟ್ ಆಗಿಬಿಟ್ಟಿದೆ. ನಿಮ್ಮ ಕನಸಾಗಲಿ, ನಿಮ್ಮ ಬೆಂಗಳೂರಿಗೆ ಮಾಡ್ತಾ ಇರುವಂಥ ಎಲ್ಲ ಎಫರ್ಟ್ ಇದೆಯಲ್ಲ, ಅದು ಇಲ್ಲಿಗೆ ಬರಬೇಕಾಗಿದ್ದಂಥ ಇನ್ವೆಸ್ಟ್ಮೆಂಟನ್ನ ಬೇರೆ ರಾಜ್ಯಗಳಿಗೆ ತೊಗೊಂಡು ಹೋಗ್ತಾ ಇದೆ ಅಂದರೆ ಮೂಲಭೂತ ಸೌಕರ್ಯ ಸರಿ ಇಲ್ಲ ಅಂತಾನೆ ಅರ್ಥ. ಅದನ್ನು DK ಶಿವಕುಮಾರ್ ಅವರು ಮೊದಲು ಸರಿ ಮಾಡಿಸ್ಲಿ, ಆಮೇಲೆ ಬ್ರ್ಯಾಂಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ಯಾವಾಗ ಎಚ್ಚೆತ್ಕೊಂಡು ಪ್ರತಿನಿತ್ಯ ಎಚ್ಚರಿಕೆ ವಹಿಸ್ತಾರೋ ಗೊತ್ತಿಲ್ಲ.